ರಾಜ್ಯದಲ್ಲಿ ಸಿಎಂ ಬದಲಾಗ್ತಾರಾ? ಈ ಸಿಎಂ ಅಧಿಕಾರದಿಂದ ಕೆಳಗಿಳಿತಾರಾ? ಹೊಸ ಸಿಎಂ ನೇಮಕ ಆಗತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಬ್ರೇಕ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ಪರವಾಗಿ ಧ್ವನಿ ಎತ್ತದವರಿಗೂ ಕೂಡ ಮಾತಿನಲ್ಲೇ ತಿರುಗೇಟು ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಬಯಸಿದವರಿಗೆ ಮಾತಿನ ಚಾಟಿ ಬೀಸಿರೋದು. ಸಿದ್ದರಾಮಯ್ಯ ಹೇಳಿಕೆ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಕೊತ್ತ ಕುದಿತಾ ಇದೆ. ಡಿಸಿಎಂ ಡಿಕೆಶಿ ಅತ್ಯಾಪ್ತರಲ್ಲಿ ಶುರುವಾಗಿದೆ ಒಳಗೊಳಗೆ ತಾಳಮಳೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಡಿಕೆಶಿಯ ಮುಂದಿನ ನಡೆ ಏನು ಅನ್ನೋದು ಸದ್ಯಕ್ಕೆ ಎಲ್ರಿಗೂ ಇರೋ ಪ್ರಶ್ನೆ. ಸೈಲೆಂಟ್ ಆಗ್ಬಿಡ್ತಾರಾ, ಸುಮ್ಮನಾಗ್ಬಿಡ್ತಾರಾ, ಹೇಳಿದ್ನ ಕೇಳ್ಕೊಂಡು ತಲೆ ಆಡಿಸ್ಕೊಂಡು ಸುಮ್ಮನಿದ್ದು ಬಿಡ್ತಾರಾ, ಅಥವಾ ಏನಾದರೂ ಸ್ಟ್ರಾಟರ್ಜಿ ಮಾಡ್ತಾರಾ, ಏನು ಎತ್ತ ಅಂತ ಹೈಕಮಾಂಡ್ ಮಟ್ಟದಲ್ಲೇ ಮತ್ತಷ್ಟು ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವ್ರಿಗೇನಾದ್ರೂ ಮಾಡ್ತಾರಾ? ಸಿದ್ದರಾಮಯ್ಯನವರಿಗಿದ್ದಂಥ ಒಂದೇ ಒಂದು ಪ್ರಶ್ನೆ ಅದೇನೆ, ಹೈಕಮಾಂಡ್ ನಾಯಕರುಗಳು ಕೂಡ ಇವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ ಏನೋ ಅಂತ. ಅಂದರೆ ಸುರ್ಜೇವಾಲಾ ಅವರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಇಂತಹ ನಾಯಕರುಗಳೇ ಡಿ.ಕೆ.ಶಿ ಅವ್ರ ಬೆನ್ನಿಗೆ ನಿಂತಿದ್ದಾರಾ ಅಂತ. ಮತ್ತು ಈ ಹಿಂದೆಯಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತಂದರೆ, ಅದು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಖಾತೆಯನ್ನು ಪಡ್ಕೊಳ್ಬೇಕಾದ್ರೆ, ಡಿ.ಸಿ.ಎಂ ಪಟ್ಟುವನ್ನು ಪಡ್ಕೊಳ್ಬೇಕಾದ್ರೆ, KPCC ಅಧ್ಯಕ್ಷರ ಪಟ್ಟುವನ್ನು ಪಡ್ಕೊಳ್ಬೇಕಾದ್ರೆ ಸುಮ್ಮನೆ ಪುಕ್ಷಟ್ಟೆ ಯಾವುದು ಬಂದಿಲ್ಲ. ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹೇರುವಂಥ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆನೂ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಒತ್ತಡ ಹೇರಿಗೆ ತಮಗೇನಾಗಬೇಕು ಅದನ್ನು ಮಾಡಿಸ್ಕೊಂಡು ಬಂದಿರೋದು. ಯಾವುದು ಇವ್ರು ಹೋಗಿ ಕೇಳ್ತಾ ಇದ್ದ ಹಾಗೆ ಸಿಕ್ಕಿಯೇ ಇಲ್ಲ. ಡಿ.ಸಿ.ಎಂ ಅನ್ನುವಂಥ ಸ್ಥಾನ ಸೃಷ್ಟಿಯ ಅವಶ್ಯಕತೆ ಅಥವಾ ಆ ಥರದೊಂದು ಪ್ಲಾನ್ ಕಾಂಗ್ರೆಸ್ನಲ್ಲಿ ಇರಲೇ ಇಲ್ಲ. ಆದರೂ ಆಯಿತು ಅಂತಂದರೆ ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಒತ್ತಡ ಕಾರಣ. ಹಾಗಾಗಿ ಈ ಬಾರಿಯೂ ಕೂಡ ಅದೇ ಥರ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಏನಾದರೂ ಹೇರ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. 5 ವರ್ಷಗಳ ಕಾಲ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಇರಲಿ, 2028ಕ್ಕೆ ನನ್ನನ್ನು ಸಿಎಂ ಅಂತ ಘೋಷಣೆ ಮಾಡಬೇಕು ಅಂತ ಒತ್ತಾಯ ಏನಾದರೂ ಮಾಡ್ತಾರಾ ಅನ್ನೋ ಪ್ರಶ್ನೆ. ಮುಂದಿನ ಸಿಎಮ್ಮು ನಾನೇ ಆಗಿರ್ತೀನಿ ಅನ್ನುವಂಥ ಅರ್ಥದಲ್ಲಿ ಮಾತನಾಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಮುಂದಿನ ಚುನಾವಣೆ ಕೂಡ ನನ್ನದೇ ನೇತೃತ್ವದಲ್ಲಿ ಅಂತ ಹೇಳಿಬಿಟ್ಟಿದ್ದಾರೆ. ಚಕ್ಮೇಟ್ ನೇರವಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇಟ್ಟುಬಿಟ್ಟಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಯಾವುದನ್ನೂ ಮಾತಾಡದೆ, ಮಾಧ್ಯಮಗಳ ಮುಂದೆ ಏನನ್ನೂ ಬಿಟ್ಟುಕೊಡದೆ, ಹೈಕಮಾಂಡ್ ನಾಯಕರ ಹತ್ರ ಆಯಿತು, ಈಗಾಗಿದ್ದಾಗೋಯ್ತು, ಇನ್ನು 2.5 ವರ್ಷ ಅವರೇ ಸಿಎಂ ಆಗಿರಲಿ, 5 ವರ್ಷ ಪೂರ್ಣಾವಧಿಗೆ ಅವರೇ ಸಿಎಂ ಆಗಿರಲಿ, ಆದರೆ ನನಗೆ ಈಗಲೇ ಮುಂದಿನ ಚುನಾವಣೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಅಂತ ಅನೌನ್ಸ್ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂರುವಂಥ ಸಾಧ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆ. ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ ಸಿಎಂ ಮತ್ತು ಡಿ.ಸಿ.ಎಂ ಅವರ ನಡೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಹೈಲೈಟ್ಸ್ ಅಂತ ಬಂದಾಗ ಸಿಎಂ ಮತ್ತು ಡಿ.ಸಿ.ಎಂ ನಡುವೆ ನಡೀತಾ ಇರುವಂಥ ಈ ಒಂದು ಸಮರ. ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ನೇರವಾಗಿ ಚೆಕ್ಮೇಟ್ ಏನೋ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ಸ್ವಲ್ಪ ಮಟ್ಟಿಗೆ ಅವ್ರ ಕೆಲಸ ಕ್ಲಿಯರ್ ಆಗಿದೆ. ಬಟ್ ಡಿ.ಸಿ.ಎಂ ನಡೆ ಯಾರಿಗೂ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ, ಹೈಕಮಾಂಡ್ಗೆ ತುಂಬ ನಿಷ್ಠಾವಂತರು ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಏನು ಪ್ಲಾನ್ ಮಾಡ್ತಾ ಇರ್ಬೋದು, ಏನೇನು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ, ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವರ ಕೈಲಿ ಏನು ಆಪ್ಷನ್ಸ್ ಇದೆ ಅಂತ ಶಿವು? ನೀತಿ ಸಿದ್ದರಾಮಯ್ಯ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ, ಜೊತೆಗೆ ಯಾವುದೇ ಒಪ್ಪಂದ ಆಗಿಲ್ಲ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ, 2028ಕ್ಕೂ ಕೂಡ ನನ್ನ ನೇತೃತ್ವದಲ್ಲೇ ಚುನಾವಣೆಯನ್ನ ಫೇಸ್ ಮಾಡ್ತೇವೆ ಅಂತೇಳಿ ದೆಹಲಿಯಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಾದಂತ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಡಿ.ಕೆ.ಶಿ ಆಪ್ತರಿಗೆ ಇದು ಬಾಯಿಗೆ ಬ್ರೇಕ್ ಹಾಕಿದೆ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು, ಅವ್ರಿಗೊಮ್ಮೆ ಅವಕಾಶ ಸಿಗ್ಬೇಕು, ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಅನ್ನುವಂತ ಹೇಳಿಕೆಗಳನ್ನ ಏನ್ ಕೊಡ್ತಾ ಇದ್ರು, ಅದಕ್ಕೆ ಬ್ರೇಕ್ ಹಾಕ್ದಂಗೆ ಕಾಣಿಸ್ತಾ ಇದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಯಾಕೆಂದ್ರೆ ಪಕ್ಷವನ್ನ ಸಂಘಟನೆ ಮಾಡಿ ರಾಜ್ಯದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಸಿದ್ದರಾಮಯ್ಯ ಅವರಷ್ಟೇ ಅವರು ಕೂಡ ಶ್ರಮ ಇದೆ, ಡಿ.ಕೆ. ಶಿವಕುಮಾರ್ ಅವರ ಶ್ರಮ ಕೂಡ ಹೆಚ್ಚಿದೆ. ಹೈಕಮಾಂಡ್ ಇದರ ಬಗ್ಗೆ ಏನಾದ್ರೂ ಮುಂದಿನ ದಿನಗಳಲ್ಲಿ ಗಂಭೀರವಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ? ಕೊನೆಯ ಕ್ಷಣದಲ್ಲಾದ್ರೂ ಕೂಡ ಇನ್ನೊಂದು ವರ್ಷ ಇದೆ ಅಧಿಕಾರ ಇರುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆಗಲಾದ್ರೂ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡುತ್ತಾ ಹೇಗೆ? ಈ ಕುತೂಹಲ ಕೂಡ ಇದೆ. ಇದರ ಜೊತೆಗೆ ಒಂದು ವೇಳೆ ಏನಾದ್ರೂ 5 ವರ್ಷಗಳ ಕಾಲ ಈಗ ನಾನೇ ಸಿಎಂ ಅನ್ನುವಂತ ಅಧಿಕೃತ ಘೋಷಣೆಯನ್ನ ಮುಖ್ಯಮಂತ್ರಿಗಳೇ ಮಾಡಿರೋದ್ರಿಂದ ಸಹಜವಾಗಿ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ನ ವಿರುದ್ಧವಾಗಿ ಹೋಗೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ಪ್ರಭಾವಿ ಅನ್ನುವಂಥದ್ದು ಗೊತ್ತು, ಜನನಾಯಕ ಅನ್ನುವಂಥದ್ದು ಗೊತ್ತು, ಜೊತೆಗೆ
ಮತಗಳನ್ನ ಸೆಳೆಯುವಂತಹ ಶಕ್ತಿ ಸಿದ್ದರಾಮಯ್ಯ ಅವ್ರಿಗೆ ಇದೆ ಅನ್ನುವಂಥದ್ದು ಈಗಾಗಲೇ ಹೈಕಮಾಂಡ್ಗೆ ಗೊತ್ತಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಎದುರು ಹಾಕೊಂಡು ಮುಖ್ಯಮಂತ್ರಿ ಸ್ಥಾನವನ್ನ ಬದಲಾವಣೆ ಮಾಡುವಂತಹ ದುಸ್ಸಾಹಸಕ್ಕೂ ಕೂಡ ಕೈ ಹಾಕೋದಕ್ಕೆ ಕಷ್ಟ ಆಗತ್ತೆ ಹೈಕಮಾಂಡ್ಗೆ. ಏನೇ ಇದ್ರೂ ಕೂಡ ಅವರ ಮನವೊಲಿಸಿಯೇ ಮುಂದುವರಿಬೇಕಾಗತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಂದಿರುವಂತಹ ನಡೆ ಏನು ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಈಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಈಗ ಪಕ್ಷವನ್ನ ಅಧಿಕಾರಕ್ಕೆ ತಂದ ನಂತರ ಡಿ ಕೆ ಶಿವಕುಮಾರ್ ಅವರು ಸುಮ್ನೆ ಕೂತ್ಕೊಳ್ತಾರಾ? ಈ ಒಂದು ಪ್ರಶ್ನೆ ಈಗ ಶುರುವಾಗಿದೆ. ಡಿ ಕೆ ಶಿ ಆಪ್ತರಲ್ಲೂ ಕೂಡ ಇದು ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಈಗ ಸೈಲೆಂಟ್ ಆಗಿರಬಹುದು, ಆದ್ರೆ ಮುಂದಿನ ದಿನಗಳಲ್ಲಿ ಪರೋಕ್ಷವಾಗಿ ತಮ್ಮ ಬೆಂಬಲಿತ ಶಾಸಕರನ್ನ ಮುಂದೆ ಬಿಟ್ಟು ಮತ್ತೊಮ್ಮೆ ಈ ಚರ್ಚೆಯನ್ನ ಹುಟ್ಟು ಹಾಕುವಂತ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಶಾಸಕರ ಬಲ ಎಲ್ಲ, ಶಾಸಕರ ಬಲ ನನಗೆ ಮಾತ್ರ ಇದೆ ಅನ್ನುವಂತಹ ಸಿದ್ದರಾಮಯ್ಯನವರ ಹೇಳಿಕೆ ಏನಿದೆ, ಇದನ್ನ ನಿಧಾನವಾಗಿ ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೈ ಹಾಕ್ತಾರಾ? ಯಾಕೆಂದ್ರೆ ಈಗಿರುವಂತಹ ಶಾಸಕರ ಸಂಖ್ಯಾಬಲವನ್ನ ಹೆಚ್ಚು ಮಾಡಿಕೊಳ್ಳುವತ್ತ ಶಾಸಕರನ್ನ ಸೆಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನನಗೂ ಕೂಡ ಶಾಸಕರ ಸಂಖ್ಯಾಬಲ ಇದೆ ಅನ್ನುವಂಥದ್ದನ್ನ ತೋರಿಸಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವ್ರು ಮಾಡಬಹುದು. ಅದನ್ನ ಸೈಲೆಂಟ್ ಆಗಿ ಏನಾದ್ರೂ ಆಪರೇಷನ್ ಸ್ಟಾರ್ಟ್ ಮಾಡ್ತಾರಾ, ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಜೊತೆಗೆ ಹೇಗಿದ್ರು ಸಿದ್ದರಾಮಯ್ಯ ಅವರು ಈಗ ಇನ್ನ 5 ವರ್ಷ ಇರ್ತೇನೆ ಅಂತೇಳಿ ಹೇಳಿದ್ದಾರೆ. ಮುಂದೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ಪಕ್ಷಕ್ಕೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ 3 ವರ್ಷಗಳ ಕಾಲ ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನ ಬಿಟ್ಕೊಟ್ಟು 2028ಕ್ಕೆ ನನ್ನನ್ನ ಮುಖ್ಯಮಂತ್ರಿ ಅಂತೇಳಿ ಈಗಲೇ ನೀವು ಘೋಷಣೆಯನ್ನ ಮಾಡಿ ನನಗೆ ಭರವಸೆಯನ್ನ ಕೊಟ್ಟಿದ್ದೆ. ಆದ್ರೆ ನಾನು ಕೂಡ ಸಿದ್ದರಾಮಯ್ಯನವರಿಗೆ ಎಗಲಾಗಿ ದುಡಿತೇನೆ 5 ವರ್ಷಗಳ ಕಾಲ. ತದನಂತರ 2028ಕ್ಕೆ ಸರ್ಕಾರವನ್ನ ಅಧಿಕಾರಕ್ಕೆ ತರುವಂತಹ ಒಂದು ಪ್ರಯತ್ನವನ್ನ ನಾನು ಮಾಡ್ತೇನೆ. ಅಧಿಕಾರಕ್ಕೆ ಬಂದ್ರೆ ನನ್ನನ್ನ ಮುಖ್ಯಮಂತ್ರಿಯಾಗಿ ಮಾಡ್ಬೇಕು ಅನ್ನುವಂತ ಭರವಸೆಯನ್ನ ನೀವು ಕೊಡ್ಬೇಕು ಅಂತೇಳಿ ಹೈಕಮಾಂಡ್ ಮುಂದೆ ಇಡಬಹುದು. ಸೊ ಅದಕ್ಕೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಡಬಹುದು. ಸೊ ಈ ಆಯ್ಕೆಗಳು ಡಿ ಕೆ ಶಿವಕುಮಾರ್ ಅವರ ಬಳಿ ಇದೆ. ಹಾಗಾಗಿ ಅವರು ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಮುಂದುವರೆದಿದ್ದಾರೆ. ಮತ್ತೊಂದು ಕಡೆ ಇಲ್ಲ, ನನಗೆ ಪಕ್ಷದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟರು ಅವಕಾಶ ಸಿಗ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಏನಾದ್ರೂ ಹೋಗುವಂತ ಸಾಧ್ಯತೆಗಳಿದೆಯಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಆದ್ರೆ ಮೂಲ ಕಾಂಗ್ರೆಸ್ಸಿಗರಾಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಪಕ್ಷವನ್ನ ಅಷ್ಟು ಸುಲಭವಾಗಿ ತೊರೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೈತಿ. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಮುಂದೆ ಸಾಕಷ್ಟು ಆಯ್ಕೆಗಳಿದೆ. ಈ ಆಯ್ಕೆಗಳಲ್ಲಿ ಯಾವ್ದನ್ನ ಮುಂದುವರಿಸ್ತಾರೆ ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.